ಕಡೆಗಣಿಸುವುದು ಮತ್ತು ಪುರುಷರಿಗಿಂತ ಶಕ್ತಿಹೀನರೆಂದು ಭಾವಿಸುವುದು ಗೋಚರಿಸುತ್ತದೆ. ಅಂದರೂ ಈ ಕೆಲವು ಹೆಣ್ಮಕ್ಳಿಗಿಂತ ಜಾಸ್ತಿ ಪುರುಷರಿಗೆ ಶಕ್ತಿ ಇರ್ತದ. ಹೆಣ್ಮಕ್ಳು ಅಥವಾ ಗಂಡಸರಿಂದ ಹೇಳುವ ಭೇದ ಭಾವ ಇಲ್ಲ. ಅದೇ ಸತ್ಯವಾದ ಮಾತು. ಅಂದರೆ ಮತ್ತೆ ಏನ್ ಹೇಳೋದ್ರಿಂದ ಅಂದ್ರೆ ಕೆಲವು ಹೆಂಗಸರು ಅಥವಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಲ್ಲ ಭೇದ ಭಾವನೆ ಇಲ್ಲ ಅಂತ. ಅದೇ ಸತ್ಯವಾದ ಮಾತು. ಮನೆಗಳೆಲ್ಲ ಊರಾಗೆಲ್ಲ ಭೇದ ಭಾವ ಮಾಡ್ತಾರೆ. ಏನ್ ಮಾಡ್ಬೇಕು ಹೇಳಿ? ಅದು ನಡೆಯೋದು ಆದ್ಮೇಲೆ ಇರ್ಬೇಕದು. ಹಂಗೆ ಇತ್ತಂದ್ರೂ ನಡೀತಾ ಅವ್ರ ಮೇಲೆ ತಿಳ್ಕೊಂಡಿದ್ರೆ ಅವ್ರು ಮಾಡ್ತಾರದು. ಇದ್ದಿಲ್ಲ ಅಂದ್ರೆ ಏನು ಮಾಡ್ಕೋಬಾರದು. ಜೀವನದಲ್ಲಿ ನೆನಪಾಗುತ್ತದೆ. ಅಂತ ಸಂದರ್ಭದಲ್ಲಿ ನಮಗೆ ಸಮಾಜಶಾಸ್ತ್ರವು ನೆರವಾಗುತ್ತದೆ. ಅಂದ್ರೆ ಅದೇ ದಿನದಾಗಿಲ್ಲ ಸಮಾಜ ಕುರಿತು ಅಧ್ಯಯನ ಮಾಡಿ ಅವರು ಸಹ ಪುರುಷರಷ್ಟೇ ಜಾಸ್ತಿ ಇದು ವೈಜ್ಞಾನಿಕ ನಿರೂಪಿಸಲು ಸಾಧ್ಯವಾಗುತ್ತದೆ ಅಂತ. ಮೇಲಿನ ವಿವರಿಕ ಒಡನಾಡು ಸಾಮಾಜಿಕ ಅಂತರಕ್ರಿಯೆ ಎಂದು ಕರೆಯುತ್ತಾರೆ. ನಮ್ಮ ಜೀವನದಲ್ಲಿ ಸಾಮಾಜಿಕ ಒಡನಾಡು ಸಾಮಾಜಿಕ ಅಂತರಕ್ರಿಯೆ ಒಡನಾಟವನ್ನು ಸಾಮಾಜಿಕ ಅಂತರಕ್ರಿಯೆ ಎಂದು ಕರೆಯಲಾಗುತ್ತದೆ. ಅಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಏನ್ ಮಾಡ್ತೇವೆ ಅದೇ ಅಂತರಕ್ರಿಯೆ ಎಂದು ಕರೆಯುತ್ತಾರೆ. ಸಾಮಾಜಿಕ ಒಡನಾಡು ಶಕ್ತಿಗಳನ್ನು ಪ್ರತಿನಿತ್ಯವೂ ಭಾಷೆಯ ಸಂಕೇತಗಳು ಮೂಲ ಪರಸ್ಪರ ನಡವಳಿಕೆ ನೋಡೋದನ್ನು ಇದು ಪರಿಣಾಮ ಬೀರುತ್ತದೆ ಅಂತ ಹೇಳುತ್ತದೆ. ನಮ್ಮ ದಿನನಿತ್ಯ ಜೀವನ ನೀವು ಹೇಳ್ಬಿಡು.